ಹಿರಿಯರೇ, ಸಭಾಂಗಣದಲ್ಲಿ ಆಸೀನರಾಗಿರುವ ನಾಗರಿಕರೇ, ಆತ್ಮೀಯರೇ, 3 ನಿಮಿಷ ಅಲ್ಲ 2 ನಿಮಿಷ ನಾನು ತೆಗೆದುಕೊಳ್ಳೋದು. ಆಕಾಶವಾಣಿಯಲ್ಲಿ ಇರುವ ಸಮಯಕ್ಕೆ ನಾವು ಬೆಲೆ ಕೊಟ್ಟವರು ಇಲ್ಲಿನೂ ಬೆಲೆ ಕೊಡ್ತಾರೆ. ಮೇಡಮು ಅವರು ಕೊಟ್ಟ ಮಾರ್ಗದರ್ಶನ, ಅವರ ನೀಡಿದ ಉತ್ತೇಜನ ಸ್ಮರಣೀಯವಾದದ್ದು. ಚಂದ್ರಮೌಳಿ ಅವರು ಹೇಳ್ತಾ ಇದ್ರಲ್ಲ, ಅಧಿಕಾರಿಗಳು ಹೀಗೂ ಇರಬೇಕನ್ನೋದಕ್ಕೆ ಇವರು ಒಂದು ದೊಡ್ಡ ಉದಾಹರಣೆ. ಹೀಗೂ ಇರಬಾರ್ದು ಅನ್ನೋದಕ್ಕೆ ಉದಾಹರಣೆಗಳು ತುಂಬ ಇದ್ದಾವೆ, ಆದರೆ ಹೀಗೂ ಇರಬೇಕನ್ನೋದಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಉದಾಹರಣೆ. ಕೆಲಸ ಮಾಡೋರನ್ನ ಹೇಗೆ ಉತ್ತೇಜನ ಮಾಡಬೇಕನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ಕೆಲಸ ಮಾಡಿದ್ರಿಂದಲೇ ಆ ನೆನಪುಗಳು ಕಾಡ್ತಾ ಇರ್ತವೆ. ಎಷ್ಟೋ ಸಾರಿ ನಾವು ಒಳ್ಳೆ ಕೆಲಸ ಮಾಡಿದ್ರೂ ಬಾಯಿದ್ರು ಮಾತಾಡಿದವರೇ ಹೆಚ್ಚು. ಆದರೆ ಮೇಡಮು ಎಷ್ಟೋ ಸಾರಿ ಹೇಳ್ತಾ ಇದ್ರು, ನೀವು ಮಾಡಿದ ಕೆಲಸಗಳನ್ನು ನಾವು ಹೇಗೆ ತುಲನೆ ಮಾಡ್ಬೋದಂದರೆ, ಅನ್ನ ಬೇಯಿಸಿದ ಮೇಲೆ ಎಲ್ಲದನ್ನು ಈಸಿಕ್ಕಂತ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ, ಒಂದು ಅಗಳು ನೋಡಿದ್ರೆ ಸಾಕು. ಆ ಥರದ ಕಾರ್ಯತತ್ಪರತೆ, ಕ್ರಿಯಾಶೀಲತೆ ಮೇಡಮ್ನಲ್ಲಿದ್ದು, ನಾನು ಕೇಶವಮೂರ್ತಿ ಅಂತಲ್ಲ, ಇಡೀ ಆಕಾಶವಾಣಿ ಹಾಸನದ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿತು. ಸ್ಮರಣೀಯವಾದ ವ್ಯಕ್ತಿತ್ವ ಅಂತ ಖಂಡಿತವಾಗಿಯೂ ಅವ್ರ ಮುಂದೆ ಹೊಗಳೋದಲ್ಲ, ಅವರು ಇರೋ ತನಕ ಅಲ್ಲ, ಅವರು ನಮ್ಮ ಜೊತೆಗೆ ಸದಾ ಇದ್ದೇ ಇರ್ತಾರೆ ಖಂಡಿತವಾಗಿ. ಒಂಥರ ಮನೆಯವರ ಥರ, ಗುರುಗಳ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದ್ರು ಅಂತ ಹೇಳಲೇಬೇಕು. ನಿಜವಾಗ್ಲೂ ಒಂದು ಸಂಸ್ಥೆ ಬೆಳವಣಿಗೆಯಲ್ಲಿ ಹಿರಿಯರ ಪಾತ್ರ ಹೇಗಿರುತ್ತೆ ಅನ್ನೋದನ್ನು ನಾವು ಕಂಡ್ವಿ. ಹಾಗಾಗಿ ಅವರಿಗೆ ಪೂರಕವಾದ ನಮನಗಳನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಭೆಗೆ ಚಿರಋಣಿಯಾಗಿದ್ದೀನಿ. ನಮಸ್ಕಾರ.